ಸರ್, ಪರಮೇಶ್ವರ್ ಅವರಿಗೆ ಅಸಮಾಧಾನ, ಅನಗತ್ಯವಾಗಿ ಹಸ್ತಕ್ಷೇಪ ಆಯ್ತು ಗೃಹ ಇಲಾಖೆಯಲ್ಲಿ ಅಂತ ಹೇಳಿ. ಮತ್ತೊಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಸಮಾಧಾನ, ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಪದೇ ಪದೇ ಹಸ್ತಕ್ಷೇಪ ಅಂತ ಹೇಳಿ. ಈ ಎರಡು ವಿಚಾರಗಳು ಚರ್ಚೆಗೆ ಒಳಪಡ್ತಿರೋ ಸಂದರ್ಭದಲ್ಲೇನೆ ಈ ರೀತಿಯ ಡಿನ್ನರ್ ಮೀಟಿಂಗ್ ಗಳು. ಕಾಂಟ್ ವಿ ಕನೆಕ್ಟ್ ದ ಡಾಟ್ಸ್? ಇಲ್ಲ, ಇದು ಕೇವಲ ಆ ಚರ್ಚೆ ಬೇರೆ, ಈ ಡಿನ್ನರ್ ಮೀಟಿಂಗ್ ಬೇರೆ, ಈ ಲಂಚ್ ಮೀಟಿಂಗ್ ಬೇರೆ, ಹಿಂಗೆ ರಾಜಕೀಯದಲ್ಲಿ ಸಾಧ್ಯ? ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರ ಪ್ರತಿಮು DCM ಅವರ ಒಂದು ನಿಗಾಗೆ ಕಾರಣ ಆಗ್ತಿದೆ. ಮತ್ತು ಬರುವ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು DCM ನಡುವಿನ ಸಂಘರ್ಷಕ್ಕೂ ಕೂಡ, ದೊಡ್ಡ ಸಂಘರ್ಷಕ್ಕೂ ಕೂಡ ಈ ಮೂವ್ ಕಾರಣ ಆಗುತ್ತೆ. ಒಂದು, ಅವರು ದೆಹಲಿನಲ್ಲಿ ಯಾವನೋ ಸಬ್ಜೆಕ್ಟ್ ನ ಇಟ್ಕೊಂಡು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ರು. ಅದು ಆವತ್ತೇನೆ ಅದು ಪಕ್ಷದ ಒಳಗೆ ಬೇರೆ ರೀತಿಯ ಸಿಗ್ನಲ್ ಕಳಿಸ್ತು. ಅದಾದ ಬಳಿಕ ಮೈಸೂರಲ್ಲಿ ಒಂದು ಸಭೆ ನಡೆಸಿದ್ರು. ಅದಾದ ಬಳಿಕ ಮತ್ತೆ ಕೆಲವು 30-35 ಜನ ಶಾಸಕರು ನನ್ನ ಜೊತೆಗಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಈಗ ಈ ಚರ್ಚೆ ಇದೆಯಲ್ವಾ, ಈ ನಿನ್ನೆ ಚರ್ಚೆ, ಅವ್ರು ಹೇಳಿದ್ದಾರೆ ಯಾವುದೇ ಪಾಲಿಟಿಕ್ಸ್ ನಡೆದಿಲ್ಲ ಅಂತ. ಹಾಗಿದ್ರೂ ಕೂಡ ಆ ಸಭೆನೇ ಒಂದು ಸಿಗ್ನಲ್ ಅನ್ನ ಕಳಿಸೋದ್ರಿಂದ ಡೆಫಿನೆಟ್ಲಿ ಇದು DCM ಅವರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಒಂದು ಪೊಲಿಟಿಕಲ್ ಡೆವಲಪ್ಮೆಂಟ್ ಕಾರಣ ಆಗುವ ಎಲ್ಲ ಸುಳಿವು ಮುನ್ಸೂಚನೆ ನಮಗಿದು ಸಿಗ್ತಾ ಇದೆ ರಾಜಕಾರಣದಿಂದ. ಇಲ್ಲ, ನಾನು ಇನ್ನು ಮಾತಾಡೋದು ಆಯ್ತಾ, ನಾನು ಮಾತಾಡಿಸ್ಕೊಂಡು ಬಂದು ಬೇರೆ ಬೇರೆ ಮೂಲದಿಂದ ನಾನು ಮಾತಾಡೋದು ಆಯ್ತಾ. ಒಂದು, ಎರಡನೇದು, ಮತ್ತೆ ನಾನು ಹಿಂದನ್ನ ರಿಪೀಟ್ ಮಾಡ್ತೀನಿ, ರಾಜ್ಯ ರಾಜಕಾರಣದಲ್ಲಿ ಈ ಮೀಟಿಂಗಿನ ಸ್ಟ್ರಾಟಜಿ ಇದೆಯಲ್ಲ, ಕಾಂಗ್ರೆಸ್ ರಾಜಕಾರಣದಲ್ಲಿ ಇದು ದಿಕ್ಸೂಚಿ ಆಗುತ್ತೆ. ಇಟ್ ಈಸ್ ಎ ಬ್ರಿಲಿಯಂಟ್ ಮೂವ್. ಇಟ್ ಇಸ್ ಎ ಬ್ರಿಲಿಯಂಟ್ ಮೂವ್. ಯಾಕೆ ಅಂತಂದ್ರೆ ಇದು ಆಂಟಿ ಪಾರ್ಟಿ ಆಕ್ಟಿವಿಟೀಸು ಆಗಲ್ಲ. ಆಂಟಿ ಪಾರ್ಟಿ ಒಂದು ಪಕ್ಷದ ಒಳಗೂ ಕೂಡ ಒಂದು ಸಂದೇಶ ಅಂದ್ರೆ ಅಹಿಂದ ಆರ್ಗನೈಸ್ ಆಗೋದ್ರ ಮೂಲಕ ನೀವು ಯಾರಿಗೆ ಸಿಗ್ನಲ್ ಅನ್ನು ಕೊಡ್ತೀರಾ ಅನ್ನೋದಿದೆಯಲ್ಲ, ದಟ್ ಈಸ್ ಸಿಗ್ನಿಫಿಕೆಂಟ್. ಅದನ್ನ ಪ್ರಶ್ನೆ ಮಾಡಿದ್ರೆ ನಾವು ಅಹಿಂದ ಆರ್ಗನೈಸ್ ಮಾಡೋದ್ರ ಮೂಲಕ ಪ್ರತಿಪಕ್ಷಗಳಿಗೆ ಸಿಗ್ನಲ್ ಕೊಡ್ತಿದೀವಿ ಅಂತ ಹೇಳ್ತಾರೆ. ಈಗ ಹಾಸನ ರ್ಯಾಲಿಯನ್ನ ಈ ಕಾನ್ಸೆಪ್ಟ್ ಅಲ್ಲೇ ರೆಡಿ ಮಾಡಿದ್ರು. ಹಾಸನ ರ್ಯಾಲಿ ಅಹಿಂದ ಕಾನ್ಸೆಪ್ಟ್ ಅಲ್ಲೇ ರೆಡಿ ಮಾಡಿದ್ರು. ಆದ್ರೆ DK ಶಿವಕುಮಾರ್ ಅವರು ಇಲ್ಲ, ಇದು ನಾವು ಎಲ್ಲಾ ಸಮುದಾಯಗಳನ್ನ ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ, ಆದ್ರಿಂದ ಜನ ಕಲ್ಯಾಣ ಅಂತ ಹೆಸರನ್ನ ಇಟ್ಟು ಅಷ್ಟ್ರ ಮಟ್ಟಿಗೆ ಅದು ಆ ಪಕ್ಷದ ಒಳಗಿನ ಒಂದು ಗುಂಪಿಗೆ ಹಿನ್ನಡೆ ಉಂಟಾಯ್ತು. ಆದ್ರೆ ಈಗ ಇದನ್ನ ಮತ್ತೆ ಮುನ್ನೆಲೆಗೆ ತರೋದ್ರ ಮೂಲಕ ಪಕ್ಷದಲ್ಲಿ ಮತ್ತು ಪಕ್ಷದ ಹೊರಗೆ ಒಂದು ಸಂಘಟಿತವಾದಂತಹ ರಾಜಕೀಯ ಸ್ವರೂಪವನ್ನ ಪಡೆದು ಮುಂದೆ ಅದು ರಾಜಕೀಯ ಸಹಾಯಕ್ಕೆ ಬರುತ್ತೋ ಅಥವಾ ಮುಂದೆ ಅದನ್ನ ಅಸ್ತ್ರ ತರ ಬಳಸಬಹುದು, ಆ ಅಸ್ತ್ರ ಪಕ್ಷದ ಒಳಗೋ ಅಥವಾ ಪಕ್ಷದ ಬಿಜೆಪಿಯ ವಿರುದ್ಧ ಬಳಸಬಹುದು, ಎಲ್ಲರೂ ಬಳಸಬಹುದು. ಅದು ಚೆನ್ನಾಗಿದೆ ಅಸ್ತ್ರ, ಅದು ಒಳಗೂ ಬಳಸಬಹುದು, ಹೊರಗೂ ಬಿಜೆಪಿ ವಿರುದ್ಧನೂ ಬಳಸಬಹುದು. ಆ ತರ ಅದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಬೇರೆ ತರ. ಸಮಾಜಗಳಿಗೆ ಅನ್ಯಾಯ ಆಗಿದೆ ಅಂತ ಪವರ್ಫುಲ್ ಅಸ್ತ್ರ ಅಲ್ಲ ಸರ್. ಆ ಸಮಾಜಗಳಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಹೇಳಿ ಬರೀ ಇಲ್ಲಿ ಅದು ಮುಂದೆ ಏನ್ ಮಾಡ್ಕೊತಾರೋ ಮುಂದೆ ಅದು ಪವರ್ಫುಲ್ ಅಸ್ತ್ರ. ಹೀಗಾಗಿ ಬರುವ ದಿನಗಳಲ್ಲಿ ಚಾಮರಾಜನಗರದಲ್ಲಿ ಅಲ್ಲಿ ಇದನ್ನ ಮತ್ತೆ ಚಾಲನೆ ಕೊಡೋಕೆ ಸಂಬಂಧಪಟ್ಟಂತೆ ನಿನ್ನೆ ಚರ್ಚೆ ಆಯ್ತು ಅನ್ನೋದು ಮಾಹಿತಿ ನನಗಿದೆ. ಮತ್ತು ಅದರ ಪರಿಣಾಮವಾಗಿ ಜನವರಿ 2ನೇ ವಾರದಲ್ಲಿ ಕ್ಯಾಬಿನೆಟ್ ಮೀಟಿಂಗೇ ಚಾಮರಾಜನಗರದಲ್ಲಿ ನಡೀತಾ ಇದೆ. ಸರಿ, ಸಚಿವ ಸಂಪುಟದ ಸಭೆಯೇ ಚಾಮರಾಜನಗರದಲ್ಲೇ ಆಗ್ತಾ ಇದೆ. ಹೀಗಾಗಿ ಒಂದ್ ರೀತಿಯಲ್ಲಿ ನಿನ್ನೆಯ ಸಭೆ ಇನ್ನು ಅದ್ರ ಬಗ್ಗೆ ಹೆಚ್ಚು ಡೀಟೇಲ್ ಅದರ ಇಂಪ್ಯಾಕ್ಟ್ ಈಗಲೇ ಇಲ್ಲ, ಬಟ್ ಒಂದು ದಿಕ್ಸೂಚಿ ಸಭೆ. ರಘುದೊಡ್ಡರಿ ಅವರೇ, ಇದು ಬಿಜೆಪಿ ಅವರು ಒಪ್ತಾರೋ ಇಲ್ಲೋ ಗೊತ್ತಿಲ್ಲ, ಬಿಜೆಪಿಯಲ್ಲಿ ಯಡಿಯೂರಪ್ಪನವ್ರ ವಿಚಾರದಲ್ಲೂ ಆಗಿದ್ ಹಿಂಗೇನೆ. ಲಿಂಗಾಯತ ಸಮುದಾಯದ ನಾಯಕತ್ವ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಪದೇ ಪದೇ ಹೈಕಮಾಂಡ್ಗೆ ಮೆಸೇಜ್ ಕಳಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ರು, ಸಭೆಗಳು, ಮೀಟಿಂಗ್ಗಳು ಇತ್ಯಾದಿ ಇತ್ಯಾದಿ. ಇಲ್ಲಿ ಮತ್ತೆ ಅದೇ ರೀತಿಯಲ್ಲಿ ಆಗಿದೆ. ನೀವು ಹೇಳ್ತೀರಿ ಕೇವಲ ಡಿನ್ನರ್ ಮೀಟಿಂಗು. ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ಅವಧಿಯಲ್ಲಿ ಆಗಿದ್ದು ಅದು ಪಾಲಿಟಿಕ್ಸ್, ಅಧಿಕಾರ ಉಳಿಸ್ಕೊಳ್ಳೋ ತಂತ್ರ. ನಿಮ್ಮಲ್ಲಿ ಆಗ್ತಿದ್ರೆ ಕೇವಲ ಡಿನ್ನರ್, ಲಂಚು, ಬ್ರೇಕ್ಫಾಸ್ಟ್. ಸ್ಮಿತಾ, ಒಂದು ನಿಮ್ಮ ಇದಕ್ಕಿಂತ ಮೊದಲು ಪ್ರಿಯಾಂಬಲ್ ನಮ್ಮ ಮಿತ್ರರು ಒಂದು ಉತ್ತರ ಕೊಟ್ಬಿಡ್ತಾನೆ. ಏನು ನಮ್ಮ ಬಿಜೆಪಿ ವಕ್ತಾರರು ಪುಂಖವಾಗಿ ಮಾತಾಡ್ತಾ ಇದ್ರು. ಸ್ವಾಮಿ, ನಿಮ್ಗೆ ಒಂದು ಉತ್ತರ ಕೇಳ್ತಾನೆ. ಇಡೀ ಈ ದೇಶದ ಎಲ್ಲಾ ಚಾನೆಲ್ಗಳಲ್ಲೂ ಈ ಏನು ಸಾರಿಗೆ ನೌಕರರ ಮಕ್ಕಳು ಸ್ಯಾಲರಿ ಕೊಡಿ, ಯುಗಾದಿ ಹಬ್ಬ ಮಾಡಕ್ ಸಂಬಳ ಇಲ್ಲ ಅಂತ ಕೊಟ್ಟಂತ ದಹನೀಯ ಸ್ಥಿತಿಗೆ ತಂದಿದ್ದಂತ ಬಿಜೆಪಿ ಅವರಿಗೆ ಯಾವ ನೈತಿಕತೆ ಇದೆ ಸ್ವಾಮಿ ಮಾತಾಡೋದಕ್ಕೆ? ದಯವಿಟ್ಟು ನೀವು ಅದನ್ನ ಉತ್ತರ ಕೊಡಿ. ಯಾಕಂದ್ರೆ ನೀವು ಯಾವ್ದು ಉತ್ತರ ಕೊಟ್ಟಿಲ್ಲ. ಆಮೇಲೆ ಮಾತಾಡಿ. ಸಂಬಳ ಕೊಡಕ್ ಯೋಗ್ಯತೆ ಇಲ್ದಿರ್ತಕ್ಕಂಥ ಕೆಟ್ಟ ಸ್ಥಿತಿಗೆ ತಂದಂತ ಬಿಜೆಪಿ ಅವರು ಮಾತಾಡ್ತೀರಾ? ಅದು ಹೋಗ್ಲಿ. 11,921 ನೌಕರರಿಗೆ ಇವರು ಅರಿಯರ್ಸ್ ಅನ್ನ ಕೊಡೋದಕ್ಕಾಗ್ದಿರಾ ನಮ್ಮ ಸರ್ಕಾರ ಬಂದ್ಮೇಲೆ
ನಲ್ಲಿ ನಾವು ಮೊನ್ನೆ ರಿಲೀಸ್ ಮಾಡಿದ್ವಿ ಅಂತ ಗ್ರಹಣೀಯ ಕೆಟ್ಟ ಸ್ಥಿತಿಗೆ ಬಂದಿದ್ರು. ಆಯ್ತು. 5,900 ಕೋಟಿ ಸಾಲವನ್ನ ಮಾಡಿದ್ರು ಬಿಜೆಪಿ ಸರ್ಕಾರದಲ್ಲಿ. ಸರಿ. ಸಾರಿಗೆ ಇಲಾಖೆಯಲ್ಲಿ 5,900 ಕೋಟಿ ಸಾಲ ಇತ್ತು. ಸರಿ. ಈಗಿನ ಸಾಲ ಇರೋದು 7,000 ಕೋಟಿ. ಅಂದ್ರೆ ನಮ್ಮ ಸರ್ಕಾರ ಬಂದ ಮೇಲೆ 2,000 ಕೋಟಿ ಸಾಲ ಆಗಿದೆ. ಅದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ. ಅದರ ಜೊತೆಗೆ 5,541 ಕೋಟಿ ನಾವು ಒಂದು ಎಲ್ಲಾ ಇಲಾಖೆಗಳು ಕೊಟ್ಟಿದ್ದೇವೆ ಸರ್. ಸರಿ. ಎಲ್ಲಾ ಇದು ಸಾರಿಗೆ ನಿಗಮಗಳಿಗೆ ಆಯ್ತು. ಪ್ರತಿ ತಿಂಗಳು 400 ಯಾಕೆ ಮತ್ತೆ ಸಾಲ ತಗೋತಾ ಇದ್ದೀರಿ? ಪ್ರತಿ ತಿಂಗಳು ಪ್ರತಿ ತಿಂಗಳು ರಘು ದೊಡ್ಡೇರಿ ಅವರು, ನಾಗೇಂದ್ರ ಸರ್, ರಘು ದೊಡ್ಡೇರಿ ಅವರೇ, ನಿನ್ನೆ ನಾವು ಇದೇ ವಿಚಾರ ವಿಸ್ತೃತವಾಗಿ ಚರ್ಚೆ ಮಾಡ್ಬಿಟ್ಟಿದೀವಿ. ನಿನ್ನೆ ವಿಸ್ತೃತವಾಗಿ ಚರ್ಚೆ ಮಾಡಿದೀವಿ. ನಾವು ಇವತ್ತು ಮಾತನಾಡ್ತಿರೋದು power sharing fight. ಹೇಳಿ power sharing fight. ನೀವು ಉತ್ತರ ಕೊಟ್ರಿ ಅವರಿಗೆ. ನಾನು ಬಿಟ್ಟೆ ಇವಾಗ ವಿಷಯ ಬನ್ನಿ. ಅಶೋಕ್ ಅವರು ಒಂದು ಅಶೋಕ್ ಅವರು ಅವರೇ ಸಾರಿಗೆ ಸಚಿವರಿದ್ದಾಗ 46% ಅನ್ನು 3 ಬಾರಿ ಮಾಡಿದ್ರು. ಹಾಗಾಗಿ ಈ ಚರ್ಚೆ ಬಿಡಿ ಅದನ್ನ, ಯಾಕೆಂದ್ರೆ ಬಿಜೆಪಿ ಬೇರೆ ಉತ್ತರ ಇಲ್ಲ. ಈಗ ನೀವೊಂದು ಪ್ರಶ್ನೆ ಕೇಳಿದ್ರಿ. ಒಂದ್ ನಿಮಿಷ ಸರ್, ಸಾರಿಗೆ ಸಚಿವರು ಪದೇ ಪದೇ ಸಾಲ ತಗೋತಾ ಇದ್ದೀರಾ? ಸಾರಿಗೆ ಇಲಾಖೆದು ನಾವು ಇನ್ಕ್ರೀಸ್ ಮಾಡಿರೋದ್ರಿಂದ ಕಮಿಂಗ್ ಟು ದಟ್ ಕ್ವಿಕ್ಲಿ ನೋಡಿ, ನೀವು ಒಂದು 10 ಸೆಕೆಂಡ್ ಅಲ್ಲಿ ಹೇಳ್ಬಿಡ್ತೀನಿ. ನಾವು ಸಾರಿಗೆ 15% ಇನ್ಕ್ರೀಸ್ ಮಾಡಿರೋದ್ರಿಂದ ಪ್ರತಿ ತಿಂಗಳು ಇಲಾಖೆಗೆ ಆಫ್ ಟ್ರ್ಯಾಕ್ ಹೋಗ್ತಿರೋ ಡಿಬೇಟ್ ಸಾರಿಗೆ ಬಿಟ್ಟು ವಾಪಸ್ ಬರೋಣ. ಸಮುದಾಯಗಳ ನಡುವಿನ ಅಹಿಂದ ವರ್ಸಸ್ ಈಗ ನಮ್ಮ ಮಿತ್ರರು ಒಂದು ಮಾತು ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವ್ರ ಶಕ್ತಿ. ಹೌದು, ಡಿ ಕೆ ಶಿವಕುಮಾರ್ ಅವ್ರ ಶಕ್ತಿನ ನಾವು ಆಲ್ರೆಡಿ ಅವರು ಏನೋ ಅಷ್ಟು ದೊಡ್ಡ ಶಕ್ತಿ ಇದೆ ಅಂತ ಹೇಳಿ ಅವರನ್ನ ಡಿಸಿಎಂ ಮಾಡಿರೋದು. ಇವರು ಒಂದು ಮಾತು ಹೇಳ್ತಾ ಇದ್ರು, ಅಷ್ಟು ದೊಡ್ಡ ಶಕ್ತಿ ಇರೋದಕ್ಕೋಸ್ಕರ ಇವರು ಬಿಜೆಪಿ ಅವರು ಅವ್ರನ್ನ ಕರೆಯಕ್ಕೆ ಪ್ರಯತ್ನ ಮಾಡಿದ್ರು. ಅದು ಬಿಜೆಪಿ ಹೌದು ಕರೆದಿದ್ರಲ್ಲ ಅವರು. ಸೊ ಇವತ್ತು ನಾನು ನಿಮ್ಗೊಂದು ಪ್ರಶ್ನೆ ಕೇಳುತ್ತೀನಿ ಜನರಲ್ ಆಗಿ. ಈಗ ಅಧಿಕಾರಕ್ಕೆ ಯಾರು ಏನೋ ನಾವೇನೋ ರಾಜಕೀಯ ಸನ್ಯಾಸಿಗಳಾಗಿದೀವಾ? ಯಾವುದೇ ರಾಜಕಾರಣಿಗಳಾಗ್ಲಿ ಯಾರು ಸನ್ಯಾಸಿಗಳಲ್ಲ. ಅವ್ರ ಅಧಿಕಾರಕ್ಕೆ ಇಲ್ಲಿ ಅಧಿಕಾರ ಪಡಿಬೇಕು ಅಂತಾನೆ ಅವರ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು. ಮೊನ್ನೆ ಡಿ ಕೆ ಶಿವಕುಮಾರ್ 50 ವರ್ಷದ ಅಧಿಕಾರದಲ್ಲಿದ್ದಾರೆ, 50 ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಅವರು ಸಿಎಂ ಆಗುವಂತ ಯೋಗ್ಯತೆ ಇಲ್ವಾ? ಸಾಮರ್ಥ್ಯ ಇಲ್ವಾ? ಪೊಟೆನ್ಶಿಯಲ್ ಇದೆ. ಆ ಪೊಟೆನ್ಶಿಯಲ್ ಇರ್ತಕ್ಕಂಥ ಒಬ್ಬ ನಾಯಕರಿಗೆ ಹೈಕಮಾಂಡ್ ವಿಲ್ ಡಿಸೈಡ್. 136 ಶಾಸಕರು ತೀರ್ಮಾನ ಕಾಲ ತೀರ್ಮಾನ ಮಾಡುವ ಸಂದರ್ಭದಲ್ಲಿ ನಮ್ದು ಒಂದ್ ದಾಳ ಇರ್ಲಿ ಅಂತ ಹೇಳಿ ಒಕ್ಕಲಿಗ ನಾಯಕರು ಸೇರಿ ಮೀಟಿಂಗ್ ಮಾಡಿದ್ರಂತೆ. ಥರ್ಡ್ ಬ್ರೇಕಿಂಗ್ ಹಾಕೊಂಡ್ಬಿಡಿ. ಸಮೀವಲ ಸರ್ ಕರೆಕ್ಟ್ ಹೇಳ್ತಿದ್ರು, ಅಹಿಂದ ನಾಯಕರೆಲ್ಲರೂ ಒಂದ್ ರೀತಿಯಲ್ಲಿ ನಾವು ಸ್ಟ್ರಾಂಗ್ ಇದ್ದೇವೆ, ನಾವು ಅನಿವಾರ್ಯ ಪಕ್ಷಕ್ಕೆ ಅಂತ ಹೇಳಿ ಯಾವಾಗ ಒಂದ್ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೋ ಅದರ ಬೆನ್ನಲ್ಲೇ ಒಕ್ಕಲಿಗರು ಕೂಡ ಮೀಟಿಂಗ್ ಪೂರ್ತಿ ಅಲ್ಲಲ್ಲ ಬ್ರೇಕಿಂಗ್ ಪೂರ್ತಿ ಕೇಳಿಸ್ಕೊಂಬಿಡಿ ಸರ್, ಪೂರ್ತಿ ಬ್ರೇಕಿಂಗ್ ಕೇಳಿಸ್ಕೊಂಬಿಡಿ ಸರ್. ಹಿಂದುಳಿದ ವರ್ಗಗಳ ಬೆನ್ನಲ್ಲೇ ಇದೀಗ ಒಕ್ಕಲಿಗರು ಕೂಡ ಮೀಟಿಂಗ್. ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಲ್ಲುತ್ತಾ ಈ ಸಮುದಾಯ. ಶಾಸಕರ ಲೆಕ್ಕದಲ್ಲಿ ಇನ್ ಕೇಸ್ ಹಿಂಗೇನಾದ್ರು ಬಂದ್ಬಿಟ್ರೆ ಸಂದರ್ಭ, ಶಾಸಕರ ಲೆಕ್ಕದಲ್ಲಿ ಹಿಂದುಳಿದು ಬಿಡ್ತಾರ ಡಿ ಕೆ ಶಿವಕುಮಾರ್? ಫಾರಿನ್ ಟ್ರಿಪ್ ಮುಗಿಸ್ ಬರೋದ್ರೊಳಗೆ ಚೆಕ್ಮೇಟ್ ಇಡ್ಲಿಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆಯಾ ಚಂದ್ರಶೇಖರ್ ಅವರೇ? ನೋಡಿ, ಈ ಫಾರಿನ್ ಟ್ರಿಪ್ ಇಂದು ಬಹಳ ಯಡಿಯೂರಪ್ಪ ನೋಡಿ, 2016ರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗ್ಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಅವ್ರಿಗೆ ಏನೇನೋ ಸೋನಿಯಾ ಗಾಂಧಿ ಅವರು ಹೇಳಿ ಕಳಿಸಿದ್ರು, ನೀವೇನೇ ಕೆಪಿಸಿಸಿ ಅಧ್ಯಕ್ಷರಾಗ್ತೀರಿ ಅಂತೇಳಿ. ಇವ್ರ ಅಧ್ಯಕ್ಷತೆ ತಗೊಳಕ್ ಬದಲು ಫಾರಿನ್ ಟ್ರಿಪ್ ಕೊಟ್ರು. ಅವಾಗ ಫ್ಯಾಮಿಲಿ ಜೊತೆ 1 ತಿಂಗಳು ಹೊಟ್ರು. ಅವ್ರೇನ್ ಹೇಳಿದ್ರು ಸೋನಿಯಾ ಅವ್ರಿಗೆ, ನಾನು ಅಲ್ಲಿಂದ ಬಂದ ಮೇಲೆ ನಾನು ಪದಕ್ಕೆ ಗ್ರಹಣ ಮಾಡ್ಕೊಂತೀನಿ ಅಂತೇಳಿ. ಅವ್ರು ಆ ಕಡೆ ಫಾರಿನ್ ಟ್ರಿಪ್ ಹೋಗಿದ್ದಾರೆ. ಇಲ್ಲಿ 17 ಜನ ಮಿನಿಸ್ಟರ್ಗಳು ಸೋನಿಯಾ ಗಾಂಧಿ ಮೀಟ್ ಮಾಡಿದ್ರು, ಹೈಕಮಾಂಡ್ ಮೀಟ್ ಮಾಡಿದ್ರು, ಎಕ್ಸೆಪ್ಟ್ ರೋಷನ್ ಬೇಗ್. ಇನ್ನೆಲ್ಲರೂ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಬೇಡಿ ಅಂದ್ರು. ಡಿ ಕೆ ಶಿವಕುಮಾರ್ ಆಗ್ಲಿಲ್ಲ, ದಿನೇಶ್ ಗುಂಡೂರಾವ್ ಆದ್ರು. ಅದಾದ್ಮೇಲೆ ಮತ್ತೆ 4 ವರ್ಷ ಮಣ್ಣಿರ್ಬೇಕಾಯ್ತು ಡಿ ಕೆ ಶಿವಕುಮಾರ್ ಅವರು. ಇವ್ರು ಆಚೆ ಕಡೆಗೆ ಫಾರಿನ್ ಟ್ರಿಪ್ ಹೋದಾಗೆಲ್ಲರೂ ಇಲ್ಲಿ ಏನಕ್ಕೆ ಈ ವ್ಯವಹಾರಗಳು ನಡೀತವೆ ಅಂತ ಹೇಳಿದ್ರೆ, ವಾಪಸ್ ಬರೋದಿಗೆ ಒಂದಾಗ್ಲೇನೆ ಗುಂಡಿ ತೋಡಿ ರೆಡಿ ಮಾಡಿಟ್ಟಿರ್ತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಒಂದೇ ಚಂದ್ರಶೇಖರ್ ಅವರ
ಸ್ಕ್ರೀನ್ ನೋಡಿ ಸ್ಕ್ರೀನ್ ನೋಡಿ ಸ್ಕ್ರೀನ್ ನೋಡಿ 88% ಜನ ರಘುದೊಡ್ಡೇರಿ ಅವರೇ 88% ಜನ ಕಲಿಸ್ತಾ ಇದೆ. ಆಯ್ತು ಆಯ್ತು 88% ಜನ ಕಲಿಸ್ತಾ ಇದೆ ರಘುದೊಡ್ಡೇರಿ ಅವರೇ. ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ವರ್ಸಸ್ ಇತರರು ಅನ್ನೋ ರೀತಿಯಲ್ಲಿ ಇದೆಯಾ ಪರಿಸ್ಥಿತಿ ಅನ್ನೋದಕ್ಕೆ ನಾಗೇಂದ್ರ ಸರ್ ಕ್ವಿಕ್ ಆಗಿ 30 ಸೆಕೆಂಡ್ 88% 10 ಸೆಕೆಂಡ್ ಒಂದೇ ಸಣ್ಣ ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ನಮ್ಮಲ್ಲಿ ಅಗ್ರಿಮೆಂಟ್ ಆಗಿದೆ ಅಂತೇಳಿ, ಸಿಎಂ ಹೇಳ್ತಾರೆ ಯಾವ್ದು ಅಗ್ರಿಮೆಂಟ್ ಇಲ್ಲ ಅಂತೇಳಿ. ಇಲ್ಲಿ ಸಿಎಂ ಸುಳ್ಳಾನ ಡಿಸಿಎಂ ಸುಳ್ಳಾನ ದಯಮಾಡಿ ಹೇಳಿ ವಕ್ತಾರರೇ. ಆಯ್ತು, ಈ ಉತ್ತರವನ್ನ ನನಗೆ ಸಮಯ ನಿಜವಾಗ್ಲೂ ಇದ್ದಿದ್ದಷ್ಟೇ, ಸಮಯ ಇದ್ದಿದ್ದಷ್ಟೇ. ಆಯ್ತು, ನನಗೆ ಸಮಯ ಇದ್ದಿದ್ದಷ್ಟೇ. ಈ ಚರ್ಚೆ ಇಲ್ಲಿ ಮುಗಿಯೋದಿಲ್ಲ ಸರ್. ಡಿ.ಕೆ. ಶಿವಕುಮಾರ್ ಅವ್ರು ವಾಪಸ್ ಬರೋದ್ರೊಳಗೆ ಇನ್ನೊಂದು ಚರ್ಚೆ ಇದೇ ರೀತಿಯಲ್ಲಿ ಆಗತ್ತೇನೋ, ಅವತ್ತಿಗೆ ಇನ್ನೂ ವಿಸ್ತೃತವಾಗಿ ಚರ್ಚೆ ಮಾಡಿ. ರಾಜಕಾರಣಿಗಳು ಅಂದ ಮೇಲೆ ಅಧಿಕಾರಕ್ಕೋಸ್ಕರ ಹಪಾಹಪಿ ಇರೋದು ಸಾಮಾನ್ಯ. ಆದ್ರೆ ಸುಭದ್ರ ಸರ್ಕಾರ 135ಕ್ಕೂ ಅಧಿಕ ಶಾಸಕರ ಬಲದೊಂದಿಗೆ ರಚನೆ ಆಗಿರೋ ಸರ್ಕಾರ. ಆದ್ರಿಂದ ಜನರ ಪರವಾಗಿ ಕಾಳಜಿ ಹೆಚ್ಚಿರ್ಲಿ, ಅಧಿಕಾರದ ಜಟಾಪಟಿ ಆಮೇಲೆ ಬರಲಿ ಅನ್ನೋ ನಿರೀಕ್ಷೆ ಇರುತ್ತೆ. ಇಲ್ಲಿ ಅಧಿಕಾರ ಹಂಚಿಕೆಯೋ ಅಥವಾ ಅಧಿಕಾರ ವಿಕೇಂದ್ರೀಕರಣವೋ ಏನಾದ್ರೂ ಇರ್ಲಿ ಪರವಾಗಿಲ್ಲ, ಜನರ ಪರವಾಗಿ ಕಾಳಜಿ ಮುಂದಾಗ್ಲಿ ಅಂತ ಹೇಳಿ ಜನ ಬಯಸ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಅದ್ರ ಬಗ್ಗೆ ಗಮನ ಕೊಡ್ಲಿ ಅಂತ ಬಯಸ್ತಾ ಇವತ್ತಿನ ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.